ಇವತ್ತು ನಿನ್ನ ಗಂಡನಿಗೆ ನಾನು ಅವಮಾನ ಮಾಡ್ತಿದ್ದೀನಿ ಅಂತ ಕೋಪ ಮಾಡ್ಕೊಂಡು ಮುಂದೆ ಬರ್ತಿದ್ಯಾ ಅಲ್ವಾ? ಅವನು ಜೂಜಾಡ್ಕೊಂಡು ಸಾಲದವರು ಮನೆ ಹತ್ರ ಬಂದಾಗ ಅವನು ಹೆಂಡತಿಯಾಗಿ ನೀನು ಬೈದು ಬುದ್ಧಿ ಹೇಳಲಿಲ್ಲ. ಅವನ್ನ ಸರಿಯಾದ ದಾರಿಗೆ ತರೋ ಪ್ರಯತ್ನ ಮಾಡಲಿಲ್ಲ. ಒಂದು ವೇಳೆ ನೀನು ಇವನನ್ನ ಸರಿ ಮಾಡಿದ್ದೆ ಆಗಿದ್ದಿದ್ರೆ ಇವತ್ತು ನಾನು ನಿನ್ನ ಪ್ರಶ್ನೆ ಕೇಳೋ ಅವಶ್ಯಕತೆ ಬರ್ತಿರ್ಲಿಲ್ಲ. ಮಾವ, ಪ್ರಶ್ನೆಗೆ ಪ್ರಶ್ನೆನೇ ಉತ್ತರ ಅಲ್ಲ. ನಾವು ನಿಮ್ಮನ್ನ ಕಾವೇರಿನ ಯಾಕೆ ಮದುವೆ ಆದ್ರಿ ಅಂತ ಕೇಳಿದ್ವಿ. ನೀವೇನೋ ಪ್ರಶ್ನೆ ಕೇಳಿ ನಮ್ಮ ಬಾಯಿ ಮುಚ್ಚಿಸೋಕೆ ನೋಡಬೇಡಿ. ಅಲ್ಲ ಮಾವ, ಮನೆಯವ್ರಿಗಿಂತ ಕಾವೇರಿ ಹೇಗೆ ಹೆಚ್ಚಾಗೋದ್ಲು? ನೋಡಿ, ನಮ್ಮ ಕೈಲಿ ಇದನ್ನ ಡೈಜೆಷನ್ ಮಾಡ್ಕೊಳಕ್ಕಾಗ್ತಿಲ್ಲ. ಆಫ್ಟರ್ ಆಲ್ ಒಬ್ಳು ಎಂಪ್ಲಾಯ್, ಅವಳಿಗೋಸ್ಕರ ಮನೆಯವ್ರನ್ನೇ ದೂರ ಮಾಡ್ಕೊಳಕ್ ಹೊರಟಿದ್ದೀರಲ್ಲ, ಇದು ಸರಿನಾ ಮಾವ? ಪ್ರಬಲ, ನೀನು ಒಂದು ಟೈಮಲ್ಲಿ ನನ್ನ ಎಂಪ್ಲಾಯಿ ಅಂತ ಮರಿಬೇಡ. ಎಂಪ್ಲಾಯ್ ಆಗಿದ್ದವನು ಇವತ್ತು ನೀನು ಈ ಮನೆ ಅಳಿಯ ಆಗಿಲ್ವಾ? ನೀನ್ ನನ್ನ ಅಳಿಯ ಆಗ್ಬಹುದು ಅನ್ನೋ ಹಾಗಿದ್ರೆ ಕಾವೇರಿ ನನ್ನ ಹೆಂಡತಿ ಆಗ್ಬಾರ್ದು. ನಾನು ನನ್ನ ಜೀವನದಲ್ಲಾಗ್ಲಿ, ಮನೆಯಲ್ಲಾಗ್ಲಿ, ಕಂಪನಿಲಾಗ್ಲಿ ಅವ್ರ ಆಸ್ತಿ ಅಂತಸ್ತನ್ನು ನೋಡಿ ಸ್ಥಾನ ಕೊಡೋದಿಲ್ಲ. ಅವ್ರ ಯೋಗ್ಯತೆ ನೋಡಿ ಸ್ಥಾನ ಕೊಡ್ತೀನಿ. ನಿನ್ನ ಯೋಗ್ಯತೆಗೆ ನೀನು ಅಳಿಯ ಆಗಿದೆಯಾ. ಕಾವೇರಿ ಯೋಗ್ಯತೆ ತಕ್ಕ ಹಾಗೆ ಅವಳು ನನ್ನ ಹೆಂಡತಿ ಆಗಿದ್ದಾಳೆ. ಅಪ್ಪ, ನೀವು ಕಾವೇರಿನ ನನ್ ಗಂಡಂಗ್ ಹೋಲಿಸ್ತಾ ಇದ್ದೀರಾ. ಪ್ರಬಲ ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ ನಮ್ ಮನೆಗೋಸ್ಕರ, ನಮ್ ಕಂಪನಿಗೋಸ್ಕರ ಇಷ್ಟು ವರ್ಷ ದುಡ್ದಿದ್ದಾನೆ. ಅದ್ ನಿಮಗ್ ಗೊತ್ತಿಲ್ವಾ? ಹಾ, ಇದ್ರಲ್ಲೇ ಗೊತ್ತಾಗ್ತಿದೆ ಈ ಕಾವೇರಿ ನಿಮ್ಮನ್ನ ಎಷ್ಟು ಮರಳ್ ಮಾಡಿದಾಳೆ ಅಂತ. ಮರಳ್ ಮಾಡೋದ್ರಲ್ಲಿ, ಮೋಸ ಮಾಡೋದ್ರಲ್ಲಿ, ಅವಳಿಗೇನ್ ಬೇಕೋ ಅದನ್ನ ಪಡ್ಕೊಳ್ಳೋದ್ರಲ್ಲಿ ಅವಳನ್ನ ಮೀರ್ಸೋರು ಯಾರು ಇಲ್ಲ. ಇವ್ರನ್ ಬಿಟ್ಟು ಅವ್ರನ್ ಬಿಟ್ಟು ಇವ್ರು ಯಾರು ಅಂತ ಅವಳಿಗೆ ಬೇಕಾಗಿರೋದನ್ನ ಪಡ್ಕೊಳ್ಳೋದಕ್ಕೆ ಎಲ್ಲಾರನ್ನೂ ಚೆನ್ನಾಗಿ ಬಳಸ್ಕೊತಾಳೆ. ಕಾತೆ, ಮೈಂಡ್ ಯುವರ್ ಟಂಗ್. ನೀನೇನ್ ಮಾತಾಡ್ತಿದ್ಯಾ ಅಂತ ಗೊತ್ತಿದ್ಯಾ? ನಾನ್ ಏನ್ ಮಾಡ್ತಿದ್ದೀನಿ ಅಂತ ನನಗ್ ಚೆನ್ನಾಗೆ ಗೊತ್ತಿದೆ ಅಪ್ಪ. ನೀವೇನ್ ಮಾಡ್ತಾ ಇದ್ದೀರಾ ಅನ್ನೋದು ನಿಮಗ್ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಅದನ್ನ ಗೊತ್ತು ಮಾಡಿಸೋದಕ್ಕೆ ಈ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದಕ್ಕೆ ಯಾವ ಕಾರಣಕ್ಕೆ ನೀವು ಕಾವೇರಿನ ಮದ್ವೆ ಆಗಿದ್ದೀರಾ ಅನ್ನೋ ಪ್ರಶ್ನೆ ಕೇಳ್ತಾ ಇರೋದು. ಅದಕ್ಕೆ ಮೊದಲು ಉತ್ತರ ಕೊಡಿ. ಅದು ಬಿಟ್ಟು ಯಾರ ಹತ್ರ ಹೇಗ್ ಮಾತಾಡ್ಬೇಕು ಅಂತ ನನಗ್ ಬುದ್ಧಿ ಹೇಳಕ್ ಬಂದಿದ್ದೀರಾ? ಆಗ್ಲೇ ಹೇಳದ್ನಲ್ಲ, ಟೈಮ್ ಬಂದಾಗ ನಿಮ್ಗೆ ಎಲ್ಲ ಗೊತ್ತಾಗುತ್ತೆ ಅಂತ. ಟೈಮ್ ಬಂದಾಗ ಗೊತ್ತಾಗತ್ತೆ ಅಂತ ಅದೊಂದನ್ನೇ ಹೇಳ್ತಾ ಇದ್ದೀರಾ. ಯಾವ ಟೈಮು? ನೀವು ಸತ್ಮೇಲ? ಜೀವನದಲ್ಲಿ ಒಂದು ಹೆಜ್ಜೆ ಇಡೋದಕ್ಕೆ, ಒಂದು ನಿರ್ಧಾರ ತಗೊಳ್ಳೋದಕ್ಕೂ ಮುಂಚೆ 100 ಸಲ ಯೋಚನೆ ಮಾಡ್ತಾ ಇದ್ದೆ. ಆದರೆ ಫಸ್ಟ್ ಟೈಮ್ ನಾನು ಇಟ್ಟ ಹೆಜ್ಜೆ, ನನ್ನ ನಿರ್ಧಾರ ತಪ್ಪಾಗಿದೆ ಅಂತ ಅನ್ನಿಸ್ತಾ ಇದೆ. ಸಾವಿರಾರು ಕುಟುಂಬದ ಸಂತೋಷಕ್ಕೋಸ್ಕರ, ಅವ್ರ ಒಳ್ಳೇದಕ್ಕೋಸ್ಕರ ರಾಮ್ ಸರ್ ಹೆಂಡತಿಯಾಗಿ ನಡ್ಸೋದಕ್ಕೆ ಜಾಸ್ತಿ ಯೋಚನೆನೇ ಮಾಡದೆ ಒಪ್ಕೊಂಬಿಟ್ಟೆ. ಆದ್ರೆ ಈಗ ನನ್ನ ಅಸ್ತಿತ್ವದ ಪ್ರಶ್ನೆ ಮಾಡ್ತಾ ಇದೆ. ಮನೆಯವ್ರು ಕಲಿಸಿದ ಸಂಸ್ಕಾರದ ಬಗ್ಗೆ ಪ್ರಶ್ನೆ ಮಾಡ್ತಾ ಇದೆ. ತಾಯಿಯಾದವಳು ಮಗುಗೆ ಜನ್ಮ ಕೊಡ್ಬೇಕಾದ್ರೆ
ಪ್ರಪಂಚದಲ್ಲಿರೋ ಎಲ್ಲ ನೋವಿಗಿಂತ ಮಿಗಿಲಾದ ನೋವನ್ನು ಅನುಭವಿಸಿ ಜನ್ಮ ಕೊಡ್ತಾಳೆ. ತಾಯಾದವಳು ಹೆತ್ತಾಗ ಮಾತ್ರ ಆ ನೋವನ್ನ ಅನುಭವಿಸ್ಬೇಕು. ಹೆತ್ತ ಮೇಲೂ ಆ ನೋವನ್ನ ಅನುಭವಿಸಿದ್ರೆ ಮಕ್ಕಳಾಗಿ ನಾವು ಅವಳ ಹೊಟ್ಟೆನಲ್ಲಿ ಹುಟ್ಟಿದಕ್ಕೆ ಅರ್ಥನೇ ಇಲ್ಲ. ಅದೇ ರೀತಿ ನಾನ್ ನನ್ನ ತಾಯಿಗೆ ನೋವು ಕಷ್ಟ ಬರ್ದಿರೋ ಹಾಗೆ ನಾನು ಇಲ್ಲಿವರೆಗೂ ನೋಡ್ಕೊಂಡೆ. ಆದ್ರೆ